ಬೂತ್ ಸಂಖ್ಯೆಯಲ್ಲಿ ನಾನು ಈಗಾಗಲೇ ಮತದಾನ ಮಾಡಿ ಬಂದಿದ್ದೇನೆ. ಬೆಳಗ್ಗೆ ನಾನು 8 ಗಂಟೆಯಿಂದ ಬಾಗಲಕೋಟೆಯ ವಿವಿಧ ಮತಗಟ್ಟೆಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ. ಜನ ಅತಿ ಉತ್ಸಾಹದಿಂದ ಮತದಾನಕ್ಕೆ ಬರ್ತಾ ಇದ್ದಾರೆ. ನಾನು ನಿಮ್ಮ ಮೂಲಕ ಜನಗಳಿಗೆ ವಿನಂತಿ ಮಾಡಿಕೊಡ್ತೇನೆ, ತಾವು ಅತಿ ಹೆಚ್ಚು 100ಕ್ಕೆ 100ರಷ್ಟು ಕಡ್ಡಾಯವಾಗಿ ನೀವು ಇಲ್ಲಿ ಮತ ಚಲಾಯಿಸಬೇಕು. ಇದು ನಿಮ್ಮ ಹಕ್ಕು. ಪ್ರಧಾನ ಮಂತ್ರಿಗಳ ಒಂದು ಕನಸು ಚುನಾವಣೆಯನ್ನು ಹಬ್ಬದ ವಾತಾವರಣದಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಗೆ ಕರೆ ಕೊಟ್ಟಿದ್ದಾರೆ. ತಾವೆಲ್ಲರೂ ಕಡ್ಡಾಯವಾಗಿ ಮತದಾನವನ್ನ ಮಾಡಿ ಕಮಲದ ಗುರುತಿಗೆ ಮತ ಹಾಕಿ ಪ್ರಧಾನ ಮಂತ್ರಿಗಳನ್ನ ಕೈಯನ್ನ ಬಲಪಡಿಸುವುದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ. ಬೂತ್ ಸಂಖ್ಯೆಯಲ್ಲಿ ನಾನು ಈಗಾಗಲೇ ಮತದಾನ ಮಾಡಿ ಬಂದಿದ್ದೇನೆ. ಬೆಳಗ್ಗೆ ನಾನು 8 ಗಂಟೆಯಿಂದ ಬಾಗಲಕೋಟೆಯ ವಿವಿಧ ಮತಗಟ್ಟೆಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ. ಜನ ಅತಿ ಉತ್ಸಾಹದಿಂದ ಮತದಾನಕ್ಕೆ ಬರ್ತಾ ಇದ್ದಾರೆ. ನಾನು ನಿಮ್ಮ ಮೂಲಕ ಜನಗಳಿಗೆ ವಿನಂತಿ ಮಾಡಿಕೊಡ್ತೇನೆ, ತಾವು ಅತಿ ಹೆಚ್ಚು 100ಕ್ಕೆ 100ರಷ್ಟು ಕಡ್ಡಾಯವಾಗಿ ನೀವು ಇಲ್ಲಿ ಮತ ಚಲಾಯಿಸಬೇಕು. ಇದು ನಿಮ್ಮ ಹಕ್ಕು. ಪ್ರಧಾನ ಮಂತ್ರಿಗಳ ಒಂದು ಕನಸು ಚುನಾವಣೆಯನ್ನು ಹಬ್ಬದ ವಾತಾವರಣದಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಗೆ ಕರೆ ಕೊಟ್ಟಿದ್ದಾರೆ. ತಾವೆಲ್ಲರೂ ಕಡ್ಡಾಯವಾಗಿ ಮತದಾನವನ್ನ ಮಾಡಿ ಕಮಲದ ಗುರುತಿಗೆ ಮತ ಹಾಕಿ ಪ್ರಧಾನ ಮಂತ್ರಿಗಳನ್ನ ಕೈಯನ್ನ ಬಲಪಡಿಸುವುದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಸರ್, ಈ ಜಿಲ್ಲೆಯ ಅಲ್ಲದವರು ಈ ವೋಟಿಂಗ್ ಪ್ರಿಮೈಸಸ್ ಹತ್ರ ಇರ್ತಕ್ಕಂಥದ್ದು ಇದು ಪ್ರಚೋದನೆ ಆಗುತ್ತೆ. ಇದನ್ನು ನಾನು SP ಅವ್ರಿಗೆ ಹೇಳಿದ್ದೀನಿ, ಈ ಪೋಲಿಂಗ್ ಬೂತ್ ಹತ್ರ ನಿಂತು ಮಾತನಾಡಿಸೋದು ಅದು ಒಳ್ಳೆಯದಲ್ಲ, ಇವ್ರನ್ನೆಲ್ಲ ಹೊರಗಡೆ ಕಳಿಸಿ ಅಂತ ಹೇಳಿದ್ದೀನಿ. ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲ, ಚುನಾವಣಾ ನೀತಿ ಸಂಹಿತೆ ಪ್ರಕಾರ ಇರಬಾರ್ದು. ಚುನಾವಣಾ ನೀತಿ ಸಂಹಿತೆ ಪ್ರಕಾರ ಲಾಸಿಂಗ್ ಗೀಸಿಂಗ್ ಇಂದ ಹೊರಗಡೆ ಹಾಕಿದ್ದಾರೆ. ಅವ್ರು ಯಾರೋ ಕೆಲವರು ಬೀಡು ಬಿಟ್ಟಿದ್ದಾರೆ, ಅವ್ರ ಮನೆಯಲ್ಲಿ ಇವ್ರ ಮನೆಯಲ್ಲಿ ಅಂತ ಮನೆಯಲ್ಲಿಂದ ಇದ್ದವ್ರನ್ನ ಹೊರಗೆ ಹಾಕೋದಂಗಾಗುತ್ತೆ. ಅದು ಅವ್ರು ಅರ್ಥ ಮಾಡ್ಕೋಬೇಕು. ಅವರು ನಾನು ಕೂಡ ಹೇಳಿದ್ದೀನಿ, ಮುಂದಿನ ಅಧಿಕಾರಿಗಳಿಗೆ SP ಅವರಿಗೆ ಕೂಡ ಹೇಳಿದ್ದೀನಿ. ಅವರು ಕೂಡ ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದಾರೆ. ದುಡ್ಡು ತಗೊಂಡು ಕೂಡ ನಾನು ಅನೇಕ ಮತಕ್ಷೇತ್ರಗಳಲ್ಲಿ ನೋಡಿದ್ದೇನೆ. ದುಡ್ಡು ಬಹಳ ಖರ್ಚು ಮಾಡಿದವರು ಸೋತಿದ್ದಾರೆ, ಕಡಿಮೆ ಖರ್ಚು ಮಾಡಿದವರು ಗೆದ್ದಿದ್ದಾರೆ. ಜನ ಇವರ ಪಾಪದ ದುಡ್ಡನ್ನು ತಗೊಂಡು ಒಂದು ಪುಣ್ಯದ ಕೆಲಸಕ್ಕೆ ಬಳಸಿ ಮತ ಹಾಕೋದು ಮಾತ್ರ ಭಾರತೀಯ ಜನತಾ ಪಕ್ಷಕ್ಕೆ ಯೋಗ್ಯ ಅಭ್ಯರ್ಥಿಗೆ ಹಾಕ್ತಾರ ಅನ್ನೋ ವಿಶ್ವಾಸ ನಂಬಿಕೆ ನನಗಿದೆ. 100%. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.